ನಮಸ್ತೆ ಸ್ನೇಹಿತರೆ, 25% ನವಂಬರ್ ಕಂಪ್ಲೀಟ್ ಆಯಿತು. ಅಂದಾಜಾಗೆ 1.5 ತಿಂಗಳೇನೋ ಬಾಕಿ ಇದೆ ಈ ವರ್ಷ ಕಂಪ್ಲೀಟ್ ಆಗೋಕ್ಕೆ. ಹೋಪ್ಫುಲಿ ಈ ವರ್ಷದಲ್ಲಿ ನೀವೇನೇನು ಅಂದ್ಕೊಂಡಿದ್ರಿ ಅದೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಬೈ ಚಾನ್ಸ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಇನ್ನು 30ರಿಂದ 50 ದಿನ ಬಾಕಿ ಇದೆ. ಸೊ ಏನೇನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಹೋಗ್ಬಿಟ್ಟು ಅಕಾಂಪ್ಲಿಷ್ ಮಾಡಿ. ಆ್ಯಂಡ್ ಐ ಥಿಂಕ್ 30 to 40 ಡೇಸ್ ತುಂಬ ಜಾಸ್ತಿ ಟೈಮೇ ಅಂತ ಹೇಳ್ಬೋದು. ಸೊ 100% ಅಕಾಂಪ್ಲಿಷ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಬಿಗಿನಿಂಗ್ ಸ್ಟೆಪ್ಸ್ನಾದರೂ ನೀವು ತಗೊಳ್ಳಿ, ಅಕಾಂಪ್ಲಿಷ್ ಮಾಡಿ. ನಿಮಗೆ ಬೈ ಚಾನ್ಸ್ ಏನಾದರೂ ಮೋಟಿವೇಶನು, ಇನ್ಸ್ಪಿರೇಷನ್ ಈ ಥರ ಎಲ್ಲ ಆಗಬೇಕು ಆ ಥರದ್ದೆಲ್ಲ ಅಂತ ಹೇಳಿದ್ರೆ ನನ್ನ ಲೈಫ್ ಜರ್ನಿನ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ ಶಾರ್ಟಾಗಿ. ಇದರಿಂದ ಮೇ ಬಿ ಒಂದಷ್ಟು ಜನರಿಗೆ ಮೋಟಿವೇಟ್ ಆಗಿ ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು. ಸೊ ನಾನು ಇಂಜಿನಿಯರಿಂಗ್ ಓದಿರೋದು, ಇಂಜಿನಿಯರಿಂಗ್ ಮುಗಿಸ್ಮೇಲೆ ಒಂದಷ್ಟು ಕಂಪ್ನಿಗಳಲ್ಲಿ ಕೆಲಸಕ್ಕೆ ಹೋಗಿದೆ. ಕಂಪ್ನಿ ಲೈಫ್ ಸ್ಟೈಲ್ ಇಷ್ಟ ಆಗಿಲ್ಲ ನನಗೆ, ಹಾಗಾಗಿ ನಾನೊಂದು ಹೊಸ ಸ್ಕಿಲ್ನ ಕಲ್ತ್ಕೊಂಡೆ. ಸೊ ದಟ್ ನಾಳೆ ದಿನ ನನ್ನ ಕಂಪ್ನಿ ಮೇಲೆ ಡಿಪೆಂಡೆಂಟ್ ಆಗಬಾರ್ದು ದುಡಿಯೋಕ್ಕೆ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ನಾನು ವಿಡಿಯೋ ಎಡಿಟಿಂಗ್ನ ಕಲ್ತ್ಕೊಂಡೆ. ಯಾಕಂದರೆ ಈ ಪರ್ಟಿಕ್ಯುಲರ್ ಸ್ಕಿಲ್ಲು ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಗೂ ಬೇಕಾಗಿರುವಂಥ ಸ್ಕಿಲ್ಲು. ಆ್ಯಂಡ್ ಈಗಿನ ಡಿಜಿಟಲ್ ಜನ್ರೇಷನ್ನಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಕಲ್ತ್ಕೊಂಡಿದ್ದು. ಈ ಸ್ಕಿಲ್ ಕಲ್ತಾದ್ಮೇಲೆ ಒಂದಷ್ಟು ಫ್ರೀಲಾನ್ಸ್ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ, ಹಾಗೆಯೇ ಒಂದು ಸ್ಟಾರ್ಟಪ್ನಲ್ಲಿ ವರ್ಕ್ ಮಾಡಿದ್ದೀನಿ. ಸ್ಟಾರ್ಟಪ್ನಲ್ಲಿ ವರ್ಕ್ ಮಾಡಿರೋದಕ್ಕೆ ನನಗೆ ಒಂದು ಕಂಪ್ನಿ ಯಾವ ರೀತಿ ರನ್ ಆಗುತ್ತೆ, ಏನೇನು ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಹೇಗೆ ಕಷ್ಟ ಬರುತ್ತೆ, ಹೇಗೆ ಸಾಲ್ವ್ ಮಾಡ್ತಾರೆ, ಈ ಥರದ್ದು ಒಂದಷ್ಟು ವಿಷಯಗಳನ್ನ ಕಲ್ತ್ಕೊಂಡೆ. ನೆಕ್ಸ್ಟು ಕಂಪ್ನಿ ಬಿಟ್ಟು ನಾನೇ ಓನಾಗಿ ಒಂದು ಟೀಚಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ 1-2 ವರ್ಷದಲ್ಲಿ ನಾನು 10ರಿಂದ 15 ಸ್ಟೂಡೆಂಟ್ನ ಹೇಳ್ಕೊಟ್ಟಿದ್ದೀನಿ. ಕೆಲವೊಂದಷ್ಟು ಕೋರ್ಸಸ್ ಎಲ್ಲ ನಾನು ಮಾರಾಟ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ನಾನು ನನ್ನ ಎಜುಕೇಷನ್ ಆದಮೇಲೆ ಡಿಸಿಷನ್ ತೊಗೊಂಡು ಸ್ವಂತವಾಗಿ ಕಲಿತು ಮಾಡಿ ಎಲ್ಲ ಆಗಿರೋದು ಇವಾಗವರೆಗೂ ನನ್ನ ಜರ್ನಿ. ಸೊ ನಾನೇನಾದರೂ ಎಜುಕೇಷನ್ ಆದಮೇಲೆ ಸರಿ ಆಯ್ತು ಎಲ್ಲರ ಥರ ಲೈಕ್ ಕಂಪ್ನಿಗೆ ಹೋಗಿ ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡಿಟ್ಟಿದ್ರೆ ಮೇ ಬಿ ಇಷ್ಟೆಲ್ಲ ನಾನು ಅನುಭವಿಸೋಕ್ಕೆ ಆಗ್ತಿರ್ಲಿಲ್ಲ ಆ್ಯಂಡ್ ಅಕಾಂಪ್ಲಿಷ್ ಥರ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ನೀವೇನಾದರೂ ಅಂದ್ಕೊಂಡಿದ್ರೆ ಈ ಥರದ್ದು ಏನೋ ಒಂದು ಮಾಡ್ಬೇಕಂತ ಹೇಳಿಬಿಟ್ಟು ಡ್ಯೂ ಟು ಸಮ್ ರೀಸನ್ ನೀವು ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ, ಇಲ್ಲಾಂದರೆ ಭಯ ಪಡ್ಕೊಂಡಿರ್ಬೋದು, ಇಲ್ಲಾಂದರೆ ನೆಗೆಟಿವ್ ಎಫೆಕ್ಟ್ಸ್ನ ಯೋಚನೆ ಮಾಡಿಕೊಂಡು ಆ ಥರ ವಿಷಯ ಏನಾದರೂ ಇದ್ದರೆ ಹೋಪ್ಫುಲಿ ನನ್ನ ಜರ್ನಿ ನಿಮಗೆ ಏನಾದರೂ ಒಂದು ಸಹಾಯ ಥರ ಮಾಡುತ್ತೆ ಅಂತ ಅನ್ಕೋತೀನಿ. ಇನ್ನೂ 1 ತಿಂಗಳು 1.5 ತಿಂಗಳು ಟೈಮ್ ಇದೆ. ಸೊ ಡಿಸೈಡ್ ಮಾಡಿ ಏನು ಬೇಕೋ ಅದನ್ನು ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ.